ಇನ್ನು ಇದೆಲ್ಲದರ ನಡುವೆ ಯುದ್ಧದ ಎಫೆಕ್ಟ್ ನಿಂದಾಗಿ LPG ಗ್ಯಾಸ್ ದರದಲ್ಲಿ ಭಾರಿ ಏರಿಕೆ ಆಗಿದೆ. 48 ರೂಪಾಯಿ ಇದ್ದಂತ ಗ್ಯಾಸ್ ಈಗ 120 ರೂಪಾಯಿಗೆ ಏರಿಕೆ ಆಗಿದೆ. 48 ರೂಪಾಯಿಯಲ್ಲಿ 120 ರೂಪಾಯಿಯಲ್ಲಿ. ಬೀದರ್ ಜಿಲ್ಲೆಯ ವಾಹನ ಸವಾರರು ಇದರಿಂದಾಗಿ ಕಂಗಾಲಾಗಿದ್ದಾರೆ. ಸತತ 5 ಬಾರಿ LPG ಗ್ಯಾಸ್ ದರ ಏರಿಕೆ ಆಗಿರೋದು. ಬೆಲೆ ಏರಿಕೆಯ ಬಿಸಿಗೆ ಸವಾರರು ಬಂಕ್ನತ್ತ ಸುಳಿತಾ ಇಲ್ಲ. ಬೀದರ್ ನಗರದ ಏಕೈಕ ಗೋ ಗ್ಯಾಸ್ ಬಂಕ್ ಏನಿದೆ ಅದು ಖಾಲಿ ಹೊಡಿತಾ ಇದೆ. ಸತತ ದರ ಏರಿಕೆಯಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ದರ ಏರಿಕೆಯಿಂದ ಬಂಕ್ ಖಾಲಿ ಆಗಿದೆ. ಮಾಲೀಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಹಾಕಿಸೋದಕ್ಕೆ ಹಣ ಇಲ್ಲದೆ ಮನೆಯಲ್ಲೇನೆ ಆಟೋಗಳನ್ನ ನಿಲ್ಸ್ಕೊಂಡಿದ್ದಾರೆ ಪಾಪ ಆಟೋ ಚಾಲಕರು. ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ ಆಟೋ ಚಾಲಕರ ಬಗ್ಗೆ ಅಂತೂ ಹೇಳೋದೇ ಬೇಡ. ಯಾಕಂತಂದ್ರೆ ಅಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲಿ ನಾವು ಬೀದರ್ ಭಾಗದ ವಿಚಾರವಾಗಿ ಮಾತನಾಡ್ತಾ ಇರೋದು. ಅದು ಉಳಿದಂತೆ ಬೇರೆ ಎಲ್ಲಾ ಭಾಗದಲ್ಲೂ ಕೂಡ ಒಂದಷ್ಟು ಬಂಕ್ಗಳು ಓಪನ್ ಇರುತ್ತೆ, ಒಂದಷ್ಟು ಕಡೆ ಸ್ಟಾಕ್ ಇಲ್ಲ, ಕ್ಯೂ ಇರುತ್ತೆ, ನೋ ಸ್ಟಾಕ್ ಬೋರ್ಡ್ಗಳು. ಇದೆಲ್ಲದರ ನಡುವೆ ಇಲ್ಲಿ 48 ರೂಪಾಯಿ ಇದ್ದಂತಹ ರೇಟು 120 ರೂಪಾಯಿಗೆ ಬಂದು ನಿಂತಿದೆ. ಗೋ ಗ್ಯಾಸ್ ಬೀದರ್ ಜಿಲ್ಲೆಯಲ್ಲಿ ಒಂದೇ ಆದಂಥ ಗೋ ಗ್ಯಾಸು. ಆ ಗೋ ಗ್ಯಾಸ್ ಏನಪ್ಪ ಅಂದ್ರೆ ಇವತ್ತು ಭಾಳಷ್ಟು ಆಟೋಗಳು ಡೈಲಿ ಬಂದು ಭಾಳಷ್ಟು ಹಾಕೊಂಡು ಹೋಗ್ತಿದ್ರು. ಇವತ್ತು ಅವಾಗ ಏನಪ್ಪ ಅಂದ್ರೆ 87 ರೂಪಾಯಿ ರೇಟ್ ಇತ್ತು, ಇವಾಗ 120 ರೂಪಾಯಿ ಆಗ್ಯದ. ಅದ್ರ ಕಡೆ ಭಾಳಷ್ಟು ಜನ ಆಟೋಗಳು ಮತ್ತು ಒಮಿನಿಗಳು ಇಂಥ ಕಾರ್ಗಳು ಭಾಳಷ್ಟು ಬರ್ತಾ ಇಲ್ಲ. ಯಾಕಂದ್ರೆ ಯುದ್ಧ ನಡೆದಿನ ಕಡೆಂದು ಇರಾಕ್ ಯುದ್ಧ ನಡೆದಿನ ಕಡೆಂದು ಇವತ್ತು ಭಾಳಷ್ಟು ಜನರು ಕುಂಠಿತರಾಗ್ಯಾರ. ಗರೀಬರು ಏನಪ್ಪ ಅಂದ್ರೆ ಭಾಳ ಸಿಲಿಂಡರ್ದಾಗೂ ಇವತ್ತು ಭಾಳ ತಾರತಮ್ಯ ನಡೀತಾ ಇದೆ. ಮೊದಲು ಏನಪ್ಪ ಅಂದ್ರೆ 900 ರೂಪಾಯಿಗೆ ಇವತ್ತು ಸಿಗ್ತಿತ್ತು, ಇವತ್ತು ಆ ಸಿಲಿಂಡರ್ನೂ ಸಿಗ್ತಿಲ್ಲ. ಮತ್ತೆ ಪುನಃ ಏನಪ್ಪ ಅಂದ್ರೆ ಅವ್ರು ಕಟ್ಗೆ ಹಚ್ಚಂತ ಪರಿಸ್ಥಿತಿ ಇವತ್ತು ಬಂದದ್ರಿ ಜನರು. ಅದಕ್ಕೆ ಈ ನಮ್ಮ ಗೋ ಗ್ಯಾಸ್ನು ಹೆಂಗಾಗ್ಯದ ಅಂದ್ರೆ ಅವಾಗ 87 ರೂಪಾಯಿ ಇತ್ತು, ಭಾಳ ಜನ ಬರ್ತಾ ಇದ್ರು. ಆಟೋಗಳು ಬರ್ತೀವಿ, ಉಮ್ಯಾನಿ ಬರ್ತೀವಿ, ಕಾರ್ಗಳು ಬರ್ತೀವಿ.